ಈ ಜಾತಿ ಶ್ರೇಣಿನ ಕಿತ್ತಾಕಬೇಕು ಅಂತ ನಮ್ಮ ಮಾದರಿಯಾದ ಕಾಂಶಿರಾಮ್ಜಿಯವರು ಬಹುಜನ್ ಅಂತ ತಂದು SC ST OBC ಮೈನಾರಿಟಿಗಳಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ಭಾಳ ಗಟ್ಟಿಯಾದ ಪೊಲಿಟಿಕಲ್ ಮೂಮೆಂಟ್ ಕಟ್ತಾರೆ. ಅದನ್ನೇ ಒಂದು ರೀತಿ ಕಾಪಿ ಮಾಡಿ ಇಲ್ಲಿ ಒಂದು ಅಹಿಂದ ಅನ್ನೋ ಒಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ನಲ್ಲಿ ಕರ್ನಾಟಕ ತಂದಿದ್ದಾರೆ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತು ಅಹಿಂದ ಮತ್ತು ಬಹುಜನ ಹೆಚ್ಚು ಕಮ್ಮಿ ಒಂದೇ, ಆದರೆ ಬಹುಜನ್ನಲ್ಲಿ ST ಇದೆ, ಅಹಿಂದನಲ್ಲಿ ST ಇಲ್ಲ. ನಾವು ಇನ್ನೂ 21ನೇ ಶತಮಾನಕ್ಕೆ ಅನುಗುಣವಾಗಿ ಮಾಡಿ ಕರ್ನಾಟಕಕ್ಕೆ ನಾವು ತರಬೇಕು ಅನ್ನೋದು ಒಂದು ಈ ನ್ಯಾಯದ ಪರಿಕಲ್ಪನೆ ತರಬೇಕು ಅಂತ SC ST MBC ಅಂದರೆ OBC ಸಬ್ ಕ್ಲಾಸಿಫಿಕೇಷನ್, ಅಲೆಮಾರಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯದ ಯೋಜನೆಗಳು. ಇದನ್ನು ನಾವೇನಂತ ಕರಿತೀವಿ? ಇದನ್ನು ಅಹಿಂದ ಅಂತಲೂ ಕರೆಯಲ್ಲ, ಬಹುಜನ ಅಂತ ಕರೆಯಲ್ಲ, ನಾವು ದಮನಿತ ಅಂತ ಕರಿತೀವಿ. ದಮನಿತ ಅಂದರೆ ಅಂದರೆ ದಲಿತ್ಸ್, ಮಾ ಅಂದರೆ MBCs ಪ್ರವರ್ಗ 1 ಮತ್ತು 2A, ನೀ ಅಂದರೆ ನೋಮ್ಯಾಡ್ಸ್ ಅಲೆಮಾರಿಗಳು, T ಅಂದರೆ ಟ್ರೈಬಲ್ಸ್ ಆದಿವಾಸಿಗಳು, A ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತರು. ಈ ಒಂದು ದಮನಿತ ಸಮುದಾಯಗಳಿಗೆ ಹೆಂಗೆ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ನ್ಯಾಯ ಒದಗಿಸ್ಬೋದು ಅನ್ನೋದು ನಮ್ಮ ಭಾಳ ಮುಖ್ಯ ಅಜೆಂಡಾ ಪಾಯಿಂಟ್ ಆಗುತ್ತೆ. ಪಾಯಿಂಟ್ 2 ನಾಲ್ಕು SCನಲ್ಲಿ 101 ಸಮುದಾಯಗಳು, ಅವ್ರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ನ್ಯಾಯ. STನಲ್ಲಿ 54 MBCಗಳು ಆ ಒಂದು ರೀತಿ OBC ಸಬ್ ಕ್ಲಾಸಿಫಿಕೇಷನ್. ಅಲೆಮಾರಿಗಳು ಕರ್ನಾಟಕದ ಮೂಲೆನೂ ನಾವು ಅಲೆಮಾರಿಗಳು ಭಾಳ ಕಷ್ಟದ ಪರಿಸ್ಥಿತಿ ಬದುಕ್ತಾ ಇದ್ದಾರೆ. ಒಂದು ಕಡೆ ಸಹಾಯ ಮಾಡಬೇಕು ಅಂದರೆ ಎಲ್ಲ ಕಡೆ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಎಲ್ಲೂ ಮಾಡ್ತಾ ಇಲ್ಲ. ಅವ್ರಿಗೂ ನಾವು ನ್ಯಾಯ ಒದಗಿಸೋದು ಭಾಳ ಮುಖ್ಯ. ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ನಾವು ಇಟ್ಕೊಳ್ಳಿ, ನಮಗೆ ಒಂದಕ್ಕೊಂದು ಪೋಣಿಸ್ಕೊಂಡ್ಬಿಟ್ಟಿದೆ ಪುರುಷ ಪ್ರಧಾನ ವ್ಯವಸ್ಥೆ, ಬ್ರಾಹ್ಮಣ್ಯದ ವ್ಯವಸ್ಥೆ, ಮತ್ತು ಅದೇ ರೀತಿ ಮೂರನೇದು ಬಂಡವಾಳಶಾಹಿ ವ್ಯವಸ್ಥೆ. ಈ ಬಂಡವಾಳಶಾಹಿ ವ್ಯವಸ್ಥೆ 3% ಉಳ್ಳವರಿಗೆ 3ನೇ 4ನೇ 5ನೇ ಏರ್ಪೋರ್ಟ್ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಬೇರೆ ಇನ್ನೆಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ನಿರ್ಲಕ್ಷ್ಯ ಆಗ್ತಾ ಇದೆ. ಸಂವಿಧಾನ ಏನು ಹೇಳುತ್ತೆ? ಸಮಾಜವಾದದ ಪರ. ಸೊ ಸಮಾಜವಾದದ ಪರ ಅಂದರೆ ನಾವು ಯಾರ ಪರವಾಗಿರಬೇಕು ಅಂದರೆ ನಮ್ಮ ಬಡವರು, ಮಧ್ಯಮ ವರ್ಗದ ಜೊತೆ ನಮ್ಮ ಶ್ರಮಜೀವಿ ಕಾರ್ಮಿಕ ರೈತ ವರ್ಗ. ಇವತ್ತು ಕಾರ್ಮಿಕರ ಪರವಾಗಿರೋದು ಬಿಟ್ಟು ಆಳುವ ಶಕ್ತಿಗಳು ಏನು ಮಾತಾಡ್ತಾರೆ ಅಂದರೆ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಮಾತಾಡಿದಾಗ ಕಾರ್ಮಿಕರ ಬಗ್ಗೆ ಖಂಡಿತ ಕಾಳಜಿ ಇಲ್ಲ. ಮತ್ತು ರೈತ ವಿಚಾರಗಳು ಹೇಳಿದಾಗ 86% ರೈತರು 5 ಎಕರೆ ಒಳಗಿರೋರು. ಈ ರೈತರಿಗೆ ನಾವು ಹೆಂಗೆ ನ್ಯಾಯ ಒದಗಿಸ್ಬೋದು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದೇ ರೈತರ ಶಾಲ್ಗಳು ಹಾಕ್ಕೊಂಡು ಈ ರಾಜಕಾರಣಿಗಳು ರೈತ ವಿರೋಧಿ ಕಾನೂನುಗಳು ತಂದ್ಬಿಟ್ಟು ಆ ಕಾನೂನುಗಳು ಕಿತ್ತಾಕ್ತೀವಿ ಅಂತ ಹೇಳಿದ್ರು ಕೂಡ ಕಿತ್ತಾಕ್ತೆ ಇನ್ನೂ ರೈತ ಜೀವನ ಕಷ್ಟ ಆಗ್ತಾ ಇದೆ. ಸೊ ರೈತರು ಮತ್ತು ಕಾರ್ಮಿಕರ ಪರವಾಗಿ ನಮ್ಮ ಸಿದ್ಧಾಂತ ಬಾಬಾ ಸಾಹೇಬರು ತಂದೆ ಪೇರಿಯರ್ ಯಾವಾಗಲೂ ನಿಂತಿದ್ರು. ಆ ಬಂಡವಾಳಶಾಹಿ ವ್ಯವಸ್ಥೆನ ನಾವು ಕಿತ್ತಾಕೋದು ಭಾಳ ಮುಖ್ಯ ಆಗುತ್ತೆ. ಭೂಮಿ ನಾವು 10 ರಿಂದ 12 ಸಾವಿರ ವರ್ಷಗಳಿಂದ ಯಾರ ಹತ್ರ ಭೂಮಿ ಇದೆಯೋ ಅವರು ಪ್ರಬಲರು, ಯಾರ ಹತ್ರ ಇಲ್ವೋ ಬೇರೆ ಬೇರೆ ಹಂತಕ್ಕೆ ಅಪ್ರಬಲರು. ಅದು ಇವತ್ತಿಗೂ ವಾಸ್ತವವಾಗಿದೆ. ನಾವು ಯಾವ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅಂದರೆ ರೈತ ವರ್ಗ ಒಂದು PTCL ವಿಚಾರಗಳಲ್ಲಿ, MBCಗಳ ನ್ಯಾಯ ವಿಚಾರಗಳಲ್ಲಿ ಆ ರೀತಿ ಯೋಚನೆ ಮಾಡಬೇಕು ಹೊರತು ಕಾರ್ಪೊರೇಟ್ ಸೆಕ್ಟರು ಅಥವಾ ಬಂಡವಾಳಶಾಹಿಗಳ ಪರವಾಗಿ ಅಲ್ಲ. ಉದ್ಯೋಗ ನಾವು ಹಿಂಗೆ ಸ್ಥಳೀಯರಿಗೆ ಮತ್ತು ಈ ರೀತಿ ಜಾತಿ ಮತ್ತು ಲಿಂಗದ ಪ್ರಾತಿನಿಧ್ಯ ತಕ್ಕಂತೆ ಉದ್ಯೋಗ ರೂಪಿಸ್ಬೋದು. ಯುವಕರಿಗೆ ಅದು ಭಾಳ ಮುಖ್ಯ ಆಗುತ್ತೆ. ತೆರಿಗೆಗಳು ನಾವು ಕಟ್ಕೊಂಡು ತೆರಿಗೆಗಳು ಒಂದಕ್ಕೊಂದು ಪೋಣಿಸ್ಕೊಂಡ್ಬಿಟ್ಟಿದೆ. ನಾವು ಯಾವುದೇ ಸರ್ಕಾರ ನೀವು ಪರ್ಯಾಯ ತರಬೇಕು ಅಂದರೆ ನಮಗೆ ದುಡ್ಡು ಬೇಕಾಗತ್ತೆ. ಇವತ್ತು ನೀವು ಏನೇ ಸರ್ಕಾರಕ್ಕೆ ಹೋಗಿ ಯಾವುದೇ ಪಕ್ಷ ಬರಲಿ, ಅವ್ರು ಏನು ಹೇಳ್ತಾರೆ, ನಮಗೆ ದುಡ್ಡಿಲ್ಲ, ಅದಕ್ಕೆ ಹುದ್ದೆಗಳು ತುಂಬಿಸೋಕ್ಕಾಗಲ್ಲ, ಅದಕ್ಕೆ ಪೌರ ಕಾರ್ಮಿಕರಿಗೆ ಇದನ್ನು ಕಾಯಂ ಮಾಡೋಕ್ಕಾಗಲ್ಲ, ಆ ರೀತಿ ಮಾತಾಡ್ತಾರೆ. ನಾವಿವತ್ತು ದುಡ್ಡು ತರಬೇಕು ಅಂದರೆ ಹೆಂಗೆ? GST ಅಲ್ಲ, ನಂದಿನಿ ಹಾಲ್ ಮೇಲೆ ಜಾಸ್ತಿ ಮಾಡೋದು ಅಲ್ಲ, ಮೆಟ್ರೋ ದರ ಜಾಸ್ತಿ ಮಾಡೋದು ಅಲ್ಲ. ನಾವೇನು ಮಾಡಬೇಕು ಅಂದರೆ ಆ 1% ಉಳ್ಳವರ 40 ರಿಂದ 50% ದುಡ್ಡಿದೆ ಅಂತ ಹೇಳಿದ್ನಲ್ಲ, ಅವ್ರ ಮೇಲೆ ಪ್ರಗತಿಪರವಾಗಿ ತೆರಿಗೆ ಹಾಕಬೇಕು. ಪ್ರಾಪರ್ಟಿ ಟ್ಯಾಕ್ಸು, ಐಷಾರಾಮಿ ಗಾಡಿ ಟ್ಯಾಕ್ಸು, ನೀವು ಮೈನಿಂಗ್ ಮೇಲೆ ಟ್ಯಾಕ್ಸ್ ಮಾಡುವುದನ್ನ ಸ್ಟೇಟ್ ಗೌರ್ಮೆಂಟ್ ಹೇಳಿದೆ. IT ಮೇಲೆ ಒಂದು ರೀತಿ ಸ್ಲ್ಯಾಬ್ ಸಿಸ್ಟಮ್, ಅವ್ರು ಕರೆಂಟ್ ಟ್ಯಾಕ್ಸ್ ಹಾಕಿ ಅದನ್ನು ಮರು ಹಂಚಿಕೆ ಮಾಡೋದು ಭಾಳ ಮುಖ್ಯ. ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಬಜೆಟನ್ನು ಹೆಚ್ಚಳ ಮಾಡಿಲ್ಲ ಅಂದರೆ ನಾವು ನಿಜವಾಗ್ಲೂ ಪರ್ಯಾಯ ಕಟ್ಟಕ್ಕಾಗಲ್ಲ. ಸೊ ಅದು ಕೂಡ ಭಾಳ ಮುಖ್ಯ ಆಗುತ್ತೆ. ಖಾಸಗೀಕರಣ ವಿರೋಧಿ, ಜನರ ಆಸ್ತಿ ಜನರ ಹತ್ರ ಇರಬೇಕು ಹೊರತು ಖಾಸಗಿ ಕಂಪನಿಗಳ ಕೈಯಲ್ಲ. ಸೊ ಈ ರೀತಿಯಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲೂ ಕೂಡ ನಾವು ಕಿತ್ತಾಕೋದು ಭಾಳ ಮುಖ್ಯ. 4ನೇದು ಧರ್ಮ ನಿರಪೇಕ್ಷತೆ, ಸೆಕ್ಯುಲರಿಸಮ್. 1976 ಸೆಕ್ಯುಲರಿಸಮ್ 42nd ಅಮೆಂಡ್ಮೆಂಟ್ನಲ್ಲಿ ಸೇರಿಸಲ್ಪಟ್ಟಿದೆ. ಬಟ್ ಇಟ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಈ ಸುಪ್ರೀಂ ಕೋರ್ಟ್. ಏನಿದು ಸೆಕ್ಯುಲರಿಸಮ್ ಅಂದರೆ ಸರ್ವಧರ್ಮ ಸಮನ್ವಯ ಅಲ್ಲ. ನೀವು ಯಾರು ಬೇಕಾದ್ರೂ ಡಿಕ್ಷನರಿ ತೆಗೆದು ನೋಡಿ, ಗೂಗಲ್ ತೆಗೆದು ನೋಡಿ. ಸೆಕ್ಯುಲರಿಸಮ್ ಅನ್ನೋ ವ್ಯಾಖ್ಯಾನ ಏನು ಅಂದರೆ ಅದು ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ, ಸೆಪರೇಷನ್. ಅಂದರೆ ನಿಮ್ಮ ವೈಯಕ್ತಿಕವಾಗಿ ಆರ್ಟಿಕಲ್ 25 ನಿಮ್ಮ ಮನೆಯಲ್ಲಿ ನಿಮ್ಮ ಧರ್ಮಕ್ಷೇತ್ರದಲ್ಲಿ ಯಾವ ಧರ್ಮ ಬೇಕಾದರೂ, ಎಷ್ಟೇ ಧರ್ಮಗಳು ಬೇಕಾದರೂ ಧರ್ಮೇತರವಾಗಿ ಬದುಕೋದು ನಿಮ್ಮ ಸ್ವಾತಂತ್ರ್ಯ. ಸರ್ಕಾರ ಅಂತ ಬಂದಾಗ ಅವರ ವೈಯಕ್ತಿಕವಾಗಿ ಯಾವುದೇ ಧರ್ಮದವರು ಆಗಿದ್ರೂ ಕೂಡ ಸರ್ಕಾರದ ಬೆಂಬಲ ಅಥವಾ ಸರ್ಕಾರದ ಹಣ ಯಾವ ಬಹುಸಂಖ್ಯಾತ ಧರ್ಮಕ್ಕೋ ಅಲ್ಪಸಂಖ್ಯಾತ ಧರ್ಮಗಳಿಗೆ ಹೋದಷ್ಟು ಕೋಮು ಶಕ್ತಿಗಳು ಬರುತ್ತೆ,
ದೊಡ್ಡ ಮಟ್ಟದ ಗೊಂದಲ, ಘರ್ಷಣೆ, ಗಲಾಟೆಗಳಾಗತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ದತ್ತಾಂಶ ಆಧಾರಿತ ಅಭಿವೃದ್ಧಿ ಮಾಡಬೇಕು ಹೊರತು ಧರ್ಮ ಆಧಾರಿತವಾಗಿ ಅಲ್ಲ ಅನ್ನೋದು ನಿಜವಾದ ಸೆಕ್ಯುಲರಿಸಮ್, ಧರ್ಮ ನಿರಪೇಕ್ಷತೆಯ ಪರಿಕಲ್ಪನೆ. ಇದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ ಕನಸು. ಪಾಯಿಂಟ್ 5 ಕರ್ನಾಟಕತನ, ಪ್ರಾದೇಶಿಕತನ, ನಮ್ಮ ಭಾಷೆಗಳು. ಇವತ್ತು ಕರ್ನಾಟಕತನನೇ ನಮ್ಮ ದೇಶ ಪ್ರೇಮ, ಕರ್ನಾಟಕತನನೇ ನಮ್ಮ ಭಾರತೀಯತನ. ನಾನು ಶಕ್ತಿ ರಚನೆ ಅಂತ ಹೇಳಿದ್ದೀನಲ್ಲ, ಭಾಷೆಗಳಲ್ಲೂ ಒಂದು ಶಕ್ತಿ ರಚನೆ ಇದೆ. ಹಿಂದಿ, ಇಂಗ್ಲೀಷ್, ಸಂಸ್ಕೃತ ಅನ್ನೋದು ಆಳ್ತಾ ಇದೆ. ಹಿಂದಿ ರಾಷ್ಟ್ರೀಯತೆಯ ಪ್ರಾಬಲ್ಯ, ಇಂಗ್ಲೀಷ್ ಆರ್ಥಿಕ ಪ್ರಾಬಲ್ಯ, ಸಂಸ್ಕೃತ ಸಾಂಸ್ಕೃತಿಕ ಪ್ರಾಬಲ್ಯ. ಮಧ್ಯದಲ್ಲಿ ಕನ್ನಡ, ತಳಮಟ್ಟದಲ್ಲಿ ತುಳು, ಕೊಡವ, ಬ್ಯಾರಿ, ಲಂಬಾಣಿ, ಆದಿವಾಸಿ, ಅಲೆಮಾರಿ ಭಾಷೆಗಳು, ದಕ್ಕನೆ ಉರ್ದು. ಏನು ಮಾಡಬೇಕು? ತಳಮಟ್ಟದ ಭಾಷೆಗಳನ್ನ ಬೆಳೆಸೋದು, ಮೇಲನ್ನು ಸ್ವಲ್ಪ ಇಳಿಸೋದು, ಭಾಷೆ ಸಮಾನತೆ ತರೋದು. ಸೊ ಆ ಭಾಷೆ ಸಮಾನತೆಯೂ ಭಾಳ ಮುಖ್ಯ ಆಗುತ್ತೆ. ನಮ್ಮ ಸಾಂಸ್ಕೃತಿಕ ಪ್ರಪಂಚ ಇವತ್ತು ಒಂದು ಸಮುದಾಯಗಳು ಹುಟ್ಟಿದ ತಕ್ಷಣ ನಿಮ್ಮ ಸಂಸ್ಕೃತಿ ಶ್ರೇಷ್ಠ ಅಂತ ನೋಡೋಕ್ಕಾಗಲ್ಲ. ನಾವು ಭಾಳ ಜನ, ನಮ್ಮ ಎಲ್ಲ ಸಮುದಾಯದಲ್ಲೂ ವಿಶೇಷವಾದ ಸಾಂಸ್ಕೃತಿಕ ಪ್ರಪಂಚ ಇದೆ. ಆದರೆ ಭಾಳ ಜನ ವಿಚಾರವಂತಂತ ಹೇಳ್ಕೊಳ್ಳೋರು, ಬುದ್ಧಿಜೀವಿ ಅಂತ ಹೇಳ್ಕೊಳ್ಳೋರು, ಅವ್ರು ಹೇಳ್ತಾರೆ ಬಹುತ್ವ, ವೈವಿಧ್ಯತೆ, ಒಳಗೊಳ್ಳುವಿಕೆ. ಆ ಪದ ಯಾವುದೋ ಸಂವಿಧಾನ ಪೀಠಿಕೆಯಲ್ಲಿಲ್ಲ. ನ್ಯಾಯ ಅನ್ನೋ ಸಂವಿಧಾನ ಪೀಠಿಕೆಯಲ್ಲಿದೆ. ನಮ್ಮ ಸಾಂಸ್ಕೃತಿಕವಾದ ನ್ಯಾಯನೂ ಕೂಡ ನಮ್ಮ ಭಾಳ ಮುಖ್ಯ ಆಗುತ್ತೆ. ಕರ್ನಾಟಕತನ ಎತ್ತಿ ಹಿಡಿಯೋದು ನಮ್ಮ ಪಾಯಿಂಟ್ 5 ಅಜೆಂಡಾ. ಪಾಯಿಂಟ್ 6 ಪರಿವರ್ತನಾ ಪರಿಸರವಾದ. ಇವತ್ತು ನಾವು ನಾಡನ್ನು ಉಳಿಸ್ಬೇಕು, ಬೆಳೆಸ್ಬೇಕಂದ್ರೆ ಕಾಡನ್ನು ಉಳಿಸ್ತಾ ಬೆಳೆಸ್ತಾ ಹೋಗಬೇಕು. ಇವತ್ತು ಬೇರೆ ಬೇರೆ ವಿನಾಶಕಾರಿ ಲಾಬಿಗಳು, ಭೂಮಿ, ಗಣಿಗಾರಿಕೆ, ಮರಳು, ರಿಸಾರ್ಟು, ಇದರಿಂದ ದೊಡ್ಡ ಮಟ್ಟದ ಹಾನಿ ಆಗ್ತಾ ಇದೆ. ರೈತರ ಬೆಳೆಗೆ ಹಾನಿ ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆಗಳು, ಪರಿಸರ, ಎಲ್ಲ ರೀತಿ ಸಮಸ್ಯೆಗಳು ಆಗ್ತಾ ಇದೆ. ಇದರ ಮೇಲೆ ನಾವು ಕಡಿವಾಣ ಹಾಕೋದು ಭಾಳ ಮುಖ್ಯ. ನೀವು ನೋಡಿ, ಬೇಕಾದರೆ ಬೇರೆ ಬೇರೆ ಆಪ್ಷನ್ಗಳಿರುತ್ತೆ. ಮೈನಿಂಗ್ ಅನ್ನೋದು ಸ್ಟೇಟ್ ರಾಷ್ಟ್ರೀಕರಣನೂ ಮಾಡಿಕೊಂಡು ಆ ಜಾಬ್ಸು ಉಳಿಸ್ಕೊಂಡು ಆ ಬೆನಿಫಿಟ್ಸ್ ಎಲ್ಲ ಸರ್ಕಾರಕ್ಕೆ ಮಾಡೋಂಗೆ ರೀತಿಯಲ್ಲಿ ಮಾಡ್ಬೋದು. ಇಚ್ಛಾಶಕ್ತಿ ಇರೋದು ಭಾಳ ಮುಖ್ಯ. ಮತ್ತು ಹೆಚ್ಚಿನ ಪರಿಸರ ಸ್ನೇಹಿ ಕಾರ್ಯಕ್ರಮಗಳು, ಅರಣ್ಯ ವಿಸ್ತರಣೆ, ಮಾಲಿನ್ಯ ನಿವಾರಣೆ, ನೀರು ಜಲಮೂಲ ಸಂರಕ್ಷಣೆ. ಇವತ್ತು ನಾವೆಲ್ಲ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನೇನು ನೀರು ಪರಿಸರದ ಪರವಾಗಿ ಈ ಆಳುವ ಶಕ್ತಿಗಳು ಏನೇನು ಹೇಳ್ತಾ ಇದ್ದಾರೆ ಅಂದರೆ ಮೇಕೆದಾಟು ಇತ್ಯಾದಿ. ಯಾಕಂದರೆ 10,000 ಕೋಟಿ ಡ್ಯಾಮ್ ಆದಷ್ಟು ಅವರ ಖಜಾನೆ ತುಂಬಿಸ್ಕೋಬೋದು ಅಂತ. ಸೊ ನಾವು ನಿಜವಾಗ್ಲೂ ಪರಿಸರ ಸ್ನೇಹಿ ರೀತಿ ನೀರನ್ನು ತರೋದು ಭಾಳ ಮುಖ್ಯ. ಅದು ಒಂದು ರೀತಿ ಪಾಯಿಂಟ್ 6 ನಮ್ಮ ಪರಿವರ್ತನಾ ಪರಿಸರವಾದ ಮತ್ತು ಈ ಬೇರೆ ಬೇರೆ ವಿನಾಶಕಾರಿ ಲಾಬಿಗಳನ್ನ ಕಡಿವಾಣ ಹಾಕೋದು ಪಾಯಿಂಟ್ 6. ಪಾಯಿಂಟ್ 7 ಭ್ರಷ್ಟಾಚಾರ ವಿರೋಧಿ. ಭ್ರಷ್ಟಾಚಾರ ಮೇಲಿಂದ ಕೆಳಗೆ ತಾಂಡವ ಆಡ್ತಾ ಇದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಇದನ್ನು ಲೋಕಲ್ ಆಗಿ ಫೈಟ್ ಮಾಡೋಕ್ಕಾಗಲ್ಲ, ಮೇಲಿಂದ ಕಿತ್ತಾಕ್ತಾ ಬರಬೇಕು. ಟ್ರಿಕಲ್ ಡೌನ್ ಎಕನಾಮಿಕ್ಸ್ ಅನ್ನೋದು ವರ್ಕ್ ಆಗಲ್ಲ. ಟ್ರಿಕಲ್ ಡೌನ್ ಆ್ಯಂಟಿ ಕರಪ್ಷನ್ ವರ್ಕ್ ಆಗ್ಬೋದು. ಅದನ್ನು ವರ್ಕ್ ಆಗಬೇಕು ಅಂದರೆ ಲೋಕಾಯುಕ್ತನ ಬಲಪಡಿಸೋದು, ಲಂಚಮುಕ್ತ ಕರ್ನಾಟಕ, ಪಾರದರ್ಶಕ ನೀತಿಗಳು, ತಪ್ಪುಗಳ ವಿರುದ್ಧ ಕ್ರಮ, RTI ಜಾಗೃತಿ, ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ನಾವು ಕೂಡ ನಿಜವಾದ ಸರ್ಕಾರದ ಬೆನಿಫಿಟ್ಸನ್ನು ಡೈರೆಕ್ಟಾಗಿ ಜನಕ್ಕೆ ತಲುಪಿಸಂಗೆ ನಾವು ಮಾಡ್ಬೋದು. ಭ್ರಷ್ಟಾಚಾರ ವಿರೋಧ ಅನ್ನೋದು ಒಂದೇ ಇಶ್ಯೂ ಇಟ್ಕೊಂಡು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟೋಕ್ಕಾಗಲ್ಲ. ಅದು ಕಟ್ಟಿದ್ರು ಅದು ಸಕ್ಸಸ್ ಆಗಲ್ಲ. ಅದು ನಮಗೆ 10 ಪಾಯಿಂಟ್ ಮತ್ತು ಹೆಚ್ಚುವರಿಗಳಲ್ಲೂ ಕೂಡ ಆ್ಯಂಟಿ ಕರಪ್ಷನ್ ಇರೋದು ಕೂಡ ಭಾಳ ಮುಖ್ಯ. ಸೊ ಪಾಯಿಂಟ್ 7 ನಮಗೆ ಭ್ರಷ್ಟಾಚಾರ ವಿರೋಧಿ. ಪಾಯಿಂಟ್ 8 ಅಭಿವ್ಯಕ್ತಿ ಸ್ವತಂತ್ರ, ಪ್ರತಿಭಟನೆ ಸ್ವತಂತ್ರ ಮತ್ತು ಮಾಧ್ಯಮದ ಸ್ವಾತಂತ್ರ್ಯ. ನೀವೆಲ್ಲ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ. ಹೋರಾಟ ಮಾಡಿದಾಗ ಸರ್ಕಾರದ ಪರವಾಗಿದ್ದಾಗ ನಿಮಗೇನು ಸಮಸ್ಯೆ ಆಗಲ್ಲ. ಸರ್ಕಾರದ ವಿರುದ್ಧ ನಿಂತ್ಕೊಂಡಿದ್ದ ತಕ್ಷಣ ಬೇರೆ ಬೇರೆ ಥರ ಕಿರುಕುಳಗಳು, ಕೇಸ್ಗಳು ನಿಮ್ಮನ್ನು ಬ್ಯಾನ್ ಮಾಡೋಕ್ಕೆ ಬರ್ತಾರೆ. ನಾವು ಇದನ್ನು ಆಗಂಗೆ ಬಿಡಬಾರ್ದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿದ್ರೆ ಮಾತ್ರ ನಾವು ಸಂವಿಧಾನನ ಎತ್ತಿ ಹಿಡಿತೀವಿ ಮತ್ತು ಉತ್ತಮ ಪ್ರಜಾಪ್ರಭುತ್ವ ಕಟ್ತೀವಿ. ಇವತ್ತು ಯಾವತ್ತಾದರೂ ಪ್ರಜಾಪ್ರಭುತ್ವದಲ್ಲಿ ಆಳುವ ಶಕ್ತಿಗಳು ಆ ಪ್ರಜಾಪ್ರಭುತ್ವರ ಕಪಿಮುಷ್ಟಿನಲ್ಲಿ ತೊಗೊತಾರೋ ಅದು ಯಾವಾಗ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಕಿತ್ತಾಕೆಯ ತೊಗೊಳ್ಳೋದು. ಅದು ಇತಿಹಾಸ ತೋರಿಸಿದೆ. ಸೊ ನಾವು ಇದನ್ನು ಅರಿವಿಟ್ಕೊಂಡು ಇದನ್ನು ಅರ್ಥ ಮಾಡಿಕೊಂಡು ಆರ್ಟಿಕಲ್ 19 ಎತ್ತಿ ಹಿಡಿಯೋದು ಭಾಳ ಮುಖ್ಯ. 9 ಆರೋಗ್ಯ ಮತ್ತು ಶಿಕ್ಷಣದ ಪರಿವರ್ತನೆ. ಇವತ್ತು ಆರೋಗ್ಯ ಮತ್ತು ಶಿಕ್ಷಣ ಸಂಪೂರ್ಣವಾಗಿ ವ್ಯಾಪಾರೀಕರಣ ಆಗಿದೆ, ನಮಗೆ ಗೊತ್ತಿದೆ. ಯಾರ ದುಡ್ಡಿರುತ್ತೋ ಅವ್ರ ಮಕ್ಕಳು ಮೊಮ್ಮಕ್ಕಳೇ ಬೆಳೀತಾ ಇರ್ತಾರೆ, ಒಳ್ಳೆ ಹುದ್ದೆ ಪಡಿತಾ ಇರ್ತಾರೆ, ಅವರೇ ಆರ್ಥಿಕವಾಗಿ ಬೆಳ್ಕೊಂಡು ಬರ್ತಾ ಇರ್ತಾರೆ. ಯಾರಿವತ್ತು ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಾರೆ ಅಂದರೆ ಯಾರಿವತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಾರೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ. ಅದು ಗುಣಮಟ್ಟನೂ ಸರಿ ಇರಲ್ಲ. ಅನ್ಯಾಯದ ಮೇಲೆ ಅನ್ಯಾಯ ಆಗ್ತಾ ಇದೆ. ಹೆಂಗೆ ಸರಿಪಡಿಸೋದು? ನಾವು ಸೊಲ್ಯೂಷನ್ ಬೇಸ್ಡಾಗಿ ಯೋಚನೆ ಮಾಡಬೇಕು. ಹೆಂಗೆ ಸರಿಬೇಕು? 2 ಬೇಕಾಗತ್ತೆ. ನಿಮಗೆ ಮನಸ್ಥಿತಿ ಬೇಕಾಗತ್ತೆ, 2ನೇದು ಮನಿ ಬೇಕಾಗತ್ತೆ. ಮನಸ್ಥಿತಿ ಅನ್ನೋದು ಈ ಆಳುವ ಶಕ್ತಿಗಳು ಇಲ್ಲವೇ ಇಲ್ಲ. ಮನಿ ಹೆಂಗೆ ತರ್ಬೋದು ದುಡ್ಡು ಅಂತ ಹೇಳಿದ್ದೀನಿ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳನ್ನ ಬೆಳೆಸೋದು, ಕಾರ್ಪೊರೇಟ್ ಶಾಲೆ, ಕಾರ್ಪೊರೇಟ್ ಹಾಸ್ಪಿಟಲ್ನ ಇಳಿಸೋದು. ನೋಡಿ, ನಮಗೆ ಪಠ್ಯ ಪುಸ್ತಕದ ವಿಚಾರದಲ್ಲೂ ನೋಡಿದ್ರೆ ನಾವು ಕಟ್ಕೊಂಡು ನಮ್ಮ ಯುದ್ಧ ನಡೀತಿರೋದು ಮ್ಯಾಥ್ಸು ಸೈನ್ಸಲ್ಲ, ಆರ್ಟ್ಸು ಹ್ಯುಮ್ಯಾನಿಟೀಸ್ನಲ್ಲಿ ಯುದ್ಧ ನಡೀತಾ ಇದೆ. ನಮಗೆ ಬಲಪಂಥೀಯ ಪಠ್ಯ ಪುಸ್ತಕನೂ ನ್ಯಾಯ ಒದಗಿಸಿಲ್ಲ, ಮಧ್ಯ ಎಡಪಂಥೀಯ ಪಠ್ಯ ಪುಸ್ತಕನೂ ನಮಗೆ ನ್ಯಾಯ ಒದಗಿಸಿಲ್ಲ. ನಮ್ಮದೇ ಆದ ಸತ್ಯಪಂಥದ ವಿಚಾರದ ಇಟ್ಟು ನಮ್ಮ ಯುವಕರನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು. ನಮಗೆ ಜ್ಞಾಪಕ ಕಟ್ಕೊಡಿ, ಯಾವ ದೇಶಗಳು ನಮ್ಮ ಮಾದರಿ? ಯಾವ ಅಮೇರಿಕ ಅಲ್ಲ, ಯಾವ ಇಸ್ರೇಲ್ ಅಲ್ಲ. ನಮ್ಮ ಮಾದರಿ ಸ್ಕ್ಯಾಂಡಿನೇವಿಯನ್ ದೇಶಗಳು 5 ದೇಶಗಳಿದೆ. ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಫಿನ್ಲೆಂಡ್. ಈ ದೇಶಗಳಲ್ಲಿ ಸಂತೋಷದ ಪ್ರಪಂಚದಲ್ಲಿ ನಂಬರ್ 1 ಮತ್ತು
ಲಿಂಗ ಸಮಾನತೆ ಇದೆ, ಆರ್ಥಿಕ ಸಮಾನತೆ ಇದೆ, ಜಾತಿಯ ಪರಿಕಲ್ಪನೆ ಇಲ್ಲ. ಶಿಕ್ಷಣ ಆರೋಗ್ಯ ಪ್ರಪಂಚದಲ್ಲಿ ನಂಬರ್ 1. ಅದನ್ನು ತಂದು ನಮ್ಮ ಕರ್ನಾಟಕನ ಹೆಂಗೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅದನ್ನು ಬೆಳೆಸೋದು ಭಾಳ ಮುಖ್ಯವಾದ ಉದ್ದೇಶ. ನಮಗೆ 0.9 ಆಗೋದು, ನಮಗೆ ದುಡ್ಡು ಬೇಕು, ಅದನ್ನು ಎಲ್ಲಿಂದ ತರ್ಬೋದು ಅಂತ ಹೇಳಿ ಎಜುಕೇಷನ್ ಆ್ಯಂಡ್ ಹೆಲ್ತ್ ಪ್ರಯಾರಿಟಿ ನಂಬರ್ 9. 0.10 ಪೊಲೀಸ್ ಸುಧಾರಣೆ, ಜೈಲು ಸುಧಾರಣೆ ಮತ್ತು ನ್ಯಾಯಾಂಗ ಸುಧಾರಣೆ. ಇವತ್ತು ನಾವು ಧರ್ಮಸ್ಥಳ ವಿಚಾರದಲ್ಲಾಗಿರ್ಬೋದು, ಬೇರೆ ಬೇರೆ ಕೇಸ್ನಲ್ಲಿ ಪೊಲೀಸಿನ ಸಮಸ್ಯೆಯಿಂದ ಎಷ್ಟು ಅನ್ಯಾಯ ಆಗಿದೆ ನಾವು ನೋಡಿದ್ದೀವಿ. ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡೋದು ಪ್ರಶ್ನೆ ಮಾಡೋದಲ್ಲ, ಇಡೀ ಪೊಲೀಸ್ ವ್ಯವಸ್ಥೆನೇ ಸುಧಾರಣೆ ಆಗಬೇಕು. ಕ್ರಿಮಿನಲ್ ಜಸ್ಟಿಸ್ಸು ನಮ್ಗೆ ಹೆಂಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಸೆಲೆಬ್ರಿಟಿಗಳು ಸಿಗುತ್ತೆ, SC ST ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಮತ್ತೆ ಜೈಲಿಗೆ ಹಾಕ್ತಾ ಇರ್ತೀವಿ ನಾವು ನೋಡಿದ್ವಿ, ಅದು ಕೂಡ ಸರಿಪಡಿಸ್ಬೇಕು. ಮತ್ತು ನ್ಯಾಯಾಂಗದ ಸುಧಾರಣೆ. ಕೆಲವು ಹೆಚ್ಚುವರಿಗಳು ಹೇಳಿ ಪೊಲಿಟಿಕಲ್ ಫಾರ್ಮೇಷನ್ ನಿಮ್ಗೆ ಹೇಳ್ತೀನಿ. ಹೆಚ್ಚುವರಿಗಳು: ನಗರ ಯೋಜನೆ, ಮೂಲ ಸೌಕರ್ಯ, ರೋಡು, ಬ್ರಿಡ್ಜು, ಚರಂಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಸ್ವಜನ ಪಕ್ಷಪಾತ ವಿರೋಧಿ, ಪ್ರಭಾವಿ ತಂದೆ, ಪ್ರಭಾವಿ ತಾತನ ಮಕ್ಕಳು, ಮೊಮ್ಮಕ್ಕಳು ಮಾತ್ರ ಅಲ್ಲ, ಎಲ್ಲರಿಗೂ ಅವಕಾಶಗಳು ಸಿಗಬೇಕು. ಪ್ರಾಣಿ ಪಕ್ಷಿ ಸಂರಕ್ಷಣೆ, ಆಹಾರ, ನಿಮ್ಮ ಸ್ವಾತಂತ್ರ್ಯ, ಪ್ರಾಣಿ ಪಕ್ಷಿ ನೋಡ್ಕೊಳ್ಳೋ ಸರ್ಕಾರದ ಕರ್ತವ್ಯ. ಕ್ರೀಡಾ ನ್ಯಾಯ, ಕ್ರಿಕೆಟ್ ಆಡೋ ಗಂಡಸರು ಮಾತ್ರ ಅಲ್ಲ, ಮಹಿಳೆಯರ ಕ್ರೀಡೆ, ಎಲ್ಲ ಸ್ಪೋರ್ಟ್ಸು, ಕಬಡ್ಡಿ, ವಾಲಿಬಾಲ್ ಎಲ್ಲನೂ ಬೆಳೆಸ್ತಾ ಬರಬೇಕು, ಅದು ಕೂಡ ನ್ಯಾಯ ಒದಗಿಸ್ಬೇಕು. ತಂತ್ರಜ್ಞಾನ ಮತ್ತು AI ಭಾಳ ಪ್ರಬಲ ಆಗ್ತಾ ಇದೆ, ಅದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು, ಭಾಳ ಮುಂದಾಲೋಚನೆ ಇರಬೇಕು. ಪ್ರವಾಸಿ, ಸಾಂಸ್ಕೃತಿಕ, ಐತಿಹಾಸಿಕ ತಾಣಗಳ ಉನ್ನತಿ, ನಮ್ಮ ಟೂರಿಸಂ ಬೇಕಾಗತ್ತೆ. ವೃತ್ತಿಪರ ನ್ಯಾಯ, ಎಲ್ಲರ ಕೆಲಸ ಸರಿಸಮಾನ ಘನತೆ, ಆರ್ಥಿಕತೆ ರೂಪಿಸಬೇಕು. ಪ್ರಾದೇಶಿಕ ಸಮತೋಲನ, ಬೆಂಗಳೂರು ಬೆಳೆಯೋದಷ್ಟೇ ಅಲ್ಲ, ಎಲ್ಲ ಭಾಗಗಳು ಬೆಳಿಬೇಕು, ಅದು ನಮಗೆ ನ್ಯಾಯ, ಅದೇ ನಮಗೆ ಸರಿಯಾಗಬೇಕು. ಮತ್ತು ಸಿಗರೆಟ್ ಮದ್ಯ ಜೂಜು ಪ್ರತಿರೋಧ ಶಿಕ್ಷಣ, ಸಿಗರೆಟ್ ಮದ್ಯ ಜೂಜು ಬಳಸೋ ಹಕ್ಕಿರ್ಬೋದು, ಬಳಸ್ತಿರೋ ತಿಳುವಳಿಕೆ ಮುಂದಿನ ತಲೆಮಾರುಗಳು ಕೊಡಬೇಕು. ಅಂಗವೈಕಲ್ಯ ಹಕ್ಕು ಆರ್ಟಿಕಲ್ 41, ವೃದ್ಧರ ಮತ್ತು ಮಕ್ಕಳ ಹಕ್ಕುಗಳು, ಉದ್ಯಾನವನ ಮತ್ತು ಆಟದ ಮೈದಾನಗಳು ಉಳಿಸ್ಬೇಕು. ಫೈನ್, 10 ಪಾಯಿಂಟ್ ಮತ್ತು ಹೆಚ್ಚುವರಿಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ಹೆಂಗೆ ಕಾರ್ಯರೂಪಕ್ಕೆ ತರೋದು? ಇದೇ ಕಾರಣಕ್ಕೆ ನಾವು 200 ಮೇಲೆ ಸಮಾನತೆ ಸಭೆಗಳು ಮಾಡಿದ್ದೀವಿ. ಇದೇ ಕಾರಣಕ್ಕೆ ನಾವು ಇವತ್ತು ರಾಜ್ಯ ಮಟ್ಟದ ಸಮಾನತೆ ಸಭೆ ಮಾಡ್ತಾ ಇದ್ದೀವಿ. ಎಲ್ಲ ಚಳುವಳಿಗಳು, ನಿಮ್ಮೆಲ್ಲರ ಹೋರಾಟ ಇದರಲ್ಲಿ ಇದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಎಲ್ಲ ಚಳುವಳಿಗಳ ಜೊತೆಗೆ ಸೇರಿ ನಮ್ಮ ಕ್ಷೇತ್ರಗಳಿಗೆ ನಾವು ಹೆಂಗೆ ಪರ್ಯಾಯ ತರ್ಬೋದು ಅನ್ನೋದು ಭಾಳ ಮುಖ್ಯ ಉದ್ದೇಶ ಆಗಬೇಕು. ನಮಗೆ ಗೊತ್ತಿದೆ, ಒಂದು ಕಡ್ಡಿ ಮುರಿಬೋದು, ಅವೆಲ್ಲ ಗಟ್ಟಿಯಾಗಿ ನಿಂತರೆ ಅದನ್ನು ಮುರಿಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ನೆಕ್ಸ್ಟ್ ಸ್ಲೈಡ್ ಭಾಳ ಮುಖ್ಯವಾದ ಸ್ಲೈಡು.